ಶಾಲಾ ಆವರಣದಲ್ಲಿ ನೂರಾರು ಮರಗಳ ಮಾರಣ ಹೋಮ. ಅವ್ಯವಹಾರದಲ್ಲಿ 2 ಲಕ್ಷಕ್ಕೆ ಹೋಗೋ ಮರವು 85,000ಕ್ಕೆ ಮಾರಿ ಲಂಚಕ್ಕೆ ಸಲುವಾಗಿ 10,000 ಲಂಚನೂ ಇಸ್ಕೊಂಡವ್ರೆ. ಅರಣ್ಯ ಇಲಾಖೆ ಬೆಳೆಸಿದ್ದ ಮರಗಳಿಗೆ ಕೊಡಲಿ ಏಟು. ಬೆಳಿತಿದ್ದ ಮರವು ಹಾಳು ಮಾಡವ್ರೆ. ಎಸ್, ವಿದ್ಯಾರ್ಥಿಗಳಿಗೆ ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನೋ ಪಾಠ ಮಾಡಬೇಕಿದ್ದ ಶಾಲೆಯ ಆವರಣದಲ್ಲಿಯೇ ನೂರಾರು ಮರಗಳ ಮಾರಣ ಹೋಮ ನಡೆದಿದೆ. ಶಾಲಾ ಆವರಣದಲ್ಲಿರೋ ಉಳಿಕೆ ಸರ್ಕಾರಿ ಜಾಗದಲ್ಲಿ ಅರಣ್ಯ ಇಲಾಖೆ ಬೆಳೆಸಿದ್ದ ಮರಗಳಿಗೆ ಕೊಡಲಿ ಏಟು ಬಿದ್ದಿದ್ದು ಯಾವುದೇ ಅನುಮತಿಯನ್ನ ಪಡೆಯದೆ ಬೆಲೆ ಬಾಳುವ ಮರಗಳನ್ನ ಕತ್ತರಿಸಿ ಶಾಲಾ ಆಡಳಿತ ಮಂಡಳಿಯೇ ಮಾರಾಟ ಮಾಡಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ವ್ಯಾಪ್ತಿಯಲ್ಲಿರುವ ಸಣ್ಣ ಬಗ್ಗಟ್ಟ ಗ್ರಾಮದಲ್ಲಿರುವ ರಾಜೇಂದ್ರ ಪ್ರಸಾದ್ ಅನುದಾನಿತ ಪ್ರೌಢಶಾಲೆಯಲ್ಲಿ ನಡೆದಿರುವ ಘಟನೆ ಇದು. ಶಾಲೆಯ ಆವರಣದ ಉಳಿಕೆ ಸರ್ಕಾರಿ ಜಾಗದಲ್ಲಿ ಅರಣ್ಯ ಇಲಾಖೆ ವಿವಿಧ ಜಾತಿಯ ನೂರಾರು ಮರಗಳನ್ನ ನೆಟ್ಟು ಬೆಳೆಸಿತ್ತು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಈ ಮರಗಳನ್ನ ಯಾವುದೇ ಅನುಮತಿಯನ್ನ ಪಡೆಯದೆ ಶಾಲಾ ಆಡಳಿತ ಮಂಡಳಿ ಏಕಾಏಕಿ ಕತ್ತರಿಸಿ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು ಶಾಲೆಯ ಆವರಣದಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳು, ಕಟ್ಟಡ ಕಾಮಗಾರಿ ನಡೀತಾ ಇದ್ರೆ ಪರವಾಗಿಲ್ಲ. ಆದ್ರೆ ಇಲ್ಲಿ ಈ ರೀತಿಯ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಆದ್ರೂ ಕೂಡ ನೂರಾರು ಮರಗಳನ್ನ ಕತ್ತರಿಸಿರುವ ಶಾಲಾ ಶಿಕ್ಷಣ ಮಂಡಳಿ ಅವುಗಳನ್ನ ಮಾರಾಟ ಮಾಡಿದೆ. ಶಾಲಾ ಆಡಳಿತ ಮಂಡಳಿಯ ಈ ನಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 2 ಬೀಟ್ಗೆ 1 ಗಾರ್ಡ್ ಹಾಕವ್ರೆ. ಒಬ್ಬರು ಇಲ್ಲ ಉಲಾಲೆ ಬೆಡ್ತಲ್ಲಿ ಈ ಪ್ಲಾಂಟೇಶನ್ ವಾಚರ್ ಆಗಿ ನನ್ನ ನೇಮಿಸಿದ್ರು. ಆದರೆ ಈ ಒತ್ತುವರಿ ವ್ಯವಹಾರ ಗೌರ್ಮೆಂಟ್ ಜಾಗದ ವ್ಯವಹಾರ ಮರ ಕಡಿದ್ರೆ ನೋಡಿ ಹೇಳಪ್ಪ ಅಂತ ನಮ್ಮ ರೇಂಜರ್ ಸಾಹೇಬ್ರು ಹೇಳಿದರು. ಈ ಸ್ಕೂಲು ಆವರಣದಲ್ಲಿ ಇರೋ ಮರವ ಕಡ್ದಿರೋದಕ್ಕೆ ನಾನು ತಿಳಿಸ್ದೆ. ಬಂದು ನಮ್ಮ ಸಾಹೇಬರು ಮರವ ತಡೆದು ಟ್ಯಾಕ್ಟ್ರಿಂದ ಕೀಳ್ಸಾಕ್ಸಿ ಹೋದರು. ಆದರೆ ಇಂಥದ್ದು ಅಲ್ಲೇ 3-4 ಸಲ ಆಗಿದೆ ಸರ್, ಏನು ಇದಕ್ಕೆ ಕ್ರಮ ತಗೊಂಡಿಲ್ಲ. ಆದರೆ ಇದು ಪಡ ಬಿದ್ದದೆ ಸರ್ಕಾರಿ ಜಾಗ. ಆದ್ರೂ ನಮ್ಮದು ಈ ಸ್ಕೂಲ್ದು ಅಂದ್ಬಿಟ್ಟು ಮೇಷ್ಟ್ರು ಅಧ್ಯಕ್ಷರು ಕಮಿಟಿ ಮಾಡಿಕೊಂಡು ಈ ಥರ ಅವ್ಯವಹಾರದಲ್ಲಿ 2 ಲಕ್ಷಕ್ಕೆ ಹೋಗೋ ಮರವು 85,000ಕ್ಕೆ ಮಾರಿ ಲಂಚಕ್ಕೆ ಸಲುವಾಗಿ 10,000 ಲಂಚನೂ ಇಸ್ಕೊಂಡವ್ರೆ. ಇವೆಲ್ಲ ಮಾಡಿ ಅನಾವರ ಮಾಡಿ ಈ ಮರಗಳ ಎಳಸು ಮರಗಳ ಕಡಿಸಿ ಹಾಳು ಮಾಡ್ತಾವ್ರೆ. ಆದರೆ ಈ ಸ್ಕೂಲ್ಗೆ ಇಲ್ಲ ಕಾಂಪೌಂಡ್ಗೂ ಕಟ್ತಾ ಇಲ್ಲ ಈ ಸ್ಕೂಲ್ ಕಟ್ಟಬೇಕಾದ್ರೂ ಜಾಗಕ್ಕಿಲ್ಲ, ಏನೂ ಇಲ್ಲ ಸರ್. ಇದು ಬೆಳಿತಿದ್ದ ಮರವು ಹಾಳು ಮಾಡವ್ರೆ. ಕಮ್ಮಿ ಒಂದು 50 ಸಿಲ್ವರ್ ಮರ, ಒಂದು 10-15 ಬಾಗೆ ಮರ ಕಡ್ದವ್ರೆ. ಎಷ್ಟು ಬೆಲೆ ಬಾಳ್ತಿತ್ತು ಎಲ್ಲ? 2 ಲಕ್ಷಕ್ಕೆ ಬಾಳದ 85,000ಕ್ಕೆ 95,000ಕ್ಕೆ ಮಾರವ್ರೆ. ಅದು ಏನು ಮಾಡವರು, ಆದ್ರೆ ಸರ್ಕಾರಕ್ಕೆ ಅನುಮತಿ ತಗೊಂಡು ಮಾಡಿಲ್ಲ. ಆದರೆ ಇವಾಗ ಒಟ್ಟಿನಲ್ಲಿ ಮಾಡಿ 2 ಲಕ್ಷದ ಮರವ ಬರೀ 95,000ಕ್ಕೆ ಮಾರವ್ರೆ. ಇನ್ನು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಕೈಕಟ್ಟಿ ಕುಳಿತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೋ ರಾಜಕೀಯ ಒತ್ತಡಕ್ಕೆ ಮಣಿದು ಶಾಲಾ ಆಡಳಿತ ಮಂಡಳಿ ಹಾಗೂ ಮರ ಕಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ತಕ್ಷಣವೇ ಮರಗಳ ಮಾರಣ ಹೋಮ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಿವಕುಮಾರ್, ಪ್ರಜಾಶಕ್ತಿ ಟಿವಿ, ಕುಣಿಗಲ್.